ಅವರು ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ನಂತರ ಕಿತ್ತಾಡ್ಕೊಂಡು ದೂರ ಆದ್ರು. ಪತ್ನಿಯ ಕುಟುಂಬಸ್ಥರ ಮೇಲೆ ಪತಿ ದೂರನ್ನ ಕೊಟ್ರೆ, ಈಗ ಪತಿಯ ವಿರುದ್ಧವೇ ಪತ್ನಿ ದೂರನ್ನ ಮಾಡ್ತಾ ಇರೋದು, ಗಂಭೀರ ಆರೋಪವನ್ನ ಮಾಡ್ತಾ ಇರೋದು, ದೂರನ್ನ ಕೊಟ್ಟಿರೋದು. ಈ ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರು, ಈ ಗಲಾಟೆ ಸಂಸಾರದ ಸ್ಟೋರಿ ಇದೆ, ನೋಡೋಣ. ನವವಿವಾಹಿತ ದಂಪತಿ ನಡುವಿನ ಕಲಹಕ್ಕೆ ಟ್ವಿಸ್ಟ್. ಪತಿ ವಿರುದ್ಧ ಅನೈತಿಕ ಸಂಬಂಧ ಆರೋಪಿಸಿದ ಪತ್ನಿ ಎಂಗೇಜ್ಮೆಂಟ್ ಸೀರೆ ಪ್ರೇಯಸಿಗೆ ಗಿಫ್ಟ್. ಮಗನ ಅನೈತಿಕ ಸಂಬಂಧಕ್ಕೆ ತಾಯಿ ಸಪೋರ್ಟ್ ಆರೋಪ. ಹೌದು, ಅತ್ತೆಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದಂಪತಿ ನಡುವಿನ ವೈವಾಹಿಕ ಕಲಹಕ್ಕೆ ಹೊಸ ಸ್ವರೂಪ ಸಿಕ್ಕಿದೆ. ಕಳೆದ 1 ತಿಂಗಳ ಹಿಂದೆ ಪತ್ನಿಯ ಕುಟುಂಬಸ್ಥರು ಪತಿ ಮೇಲೆ ಹಲ್ಲೆ ಮಾಡಿದ್ದ ಕೇಸ್ ದಾಖಲಾಗಿತ್ತು. 1.5 ತಿಂಗಳ ಬಳಿಕ ಇದೀಗ ಪತ್ನಿಯೇ ಪತಿ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಪತಿಯ ಅನೈತಿಕ ಸಂಬಂಧಕ್ಕೆ ತಾಯಿಯು ಸಪೋರ್ಟ್ ಮಾಡ್ತಿದ್ದಾರೆ ಎಂದು ದೂರಿದ್ದಾಳೆ. 1.5 ತಿಂಗಳ ಹಿಂದೆ ಕಲಬುರಗಿ ಮೂಲದ ಅಂಬರೀಶ್ ಜೊತೆ ನಂದಿನಿ ವಿವಾಹ ನಡೆದಿತ್ತು. ಪ್ರೀತಿಸಿ ವಿವಾಹವಾದ್ರು. ಎರಡೂ ಕುಟುಂಬಸ್ಥರು ಒಪ್ಪಿಯೇ ಸರಳ ವಿವಾಹ ಮಾಡಿಕೊಂಡಿದ್ದರು. ಆದರೆ ಮದುವೆಯಾದ ಬಳಿಕ ಜಾತಿ ಮುಚ್ಚಿಟ್ಟು ಮದುವೆ ಮಾಡಿಕೊಂಡಿದ್ದಾರೆ ಅಂತ ನಂದಿನಿ ಕುಟುಂಬಸ್ಥರು ಅಂಬರೀಶ್ ವಿರುದ್ಧ ಆರೋಪ ಮಾಡಿದ್ದರು. ನಂದಿನಿ ಕೂಡ ಭಾವನ ಜೊತೆ ಹೆಚ್ಚು ಮಾತನಾಡ್ತೀಯಾ ಎಂದು ಪತಿ ಹಲ್ಲೆ ಮಾಡ್ತಿದ್ದ ಎಂದು ಆರೋಪಿಸಿದ್ದಾಳೆ. ಜೊತೆಗೆ ಅಂಬರೀಶ್ಗೆ ಬೇರೊಬ್ಬ ಯುವತಿ ಜೊತೆ ಸಂಬಂಧ ಆಯಿತು. ನನ್ನ ಎಂಗೇಜ್ಮೆಂಟ್ ಸೀರೆಯನ್ನು ಆಕೆಗೆ ಗಿಫ್ಟ್ ಮಾಡಿದ್ದಾನೆ ಎಂದು ಫೋಟೋಗಳನ್ನು ತೋರಿಸಿದ್ದಾಳೆ. ಇನ್ನು ಮಗನ ಶೋಕಿಗೆ ಅನೈತಿಕ ಸಂಬಂಧಕ್ಕೆ ತಾಯಿ ಬೆಂಬಲಿಸುತ್ತಿದ್ದಾರೆ ಎಂದು ದೂರಿದ್ದಾಳೆ. ಕ್ಯಾಸ್ಟ್ ಅವ್ರದ್ದು ಬಂದ್ಬಿಟ್ಟು ಲಿಂಗಾಯಿತು, ನಮ್ಮ ಬಂದ್ಬಿಟ್ಟು SC. ಕ್ಯಾಸ್ಟ್ ಎಲ್ಲ ಗೊತ್ತಾಗಿನೇ ಮದುವೆ ಮಾಡ್ಕೊಂಡಿದ್ದು. ಇನ್ವಿಟೇಷನ್ ಕಾರ್ಡ್ ಎಲ್ಲ ಓಡಿಸಿದ್ದೀವಿ ಸರ್. ಮದುವೆ ಆಗಿ 1 ತಿಂಗಳಿಗೇನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ಮನೆ ಏನು ರೀಸನ್ಸೇ ಇರ್ತಿರಲಿಲ್ಲ, ಸುಮ್ಮನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಬಟ್ ಡೈಲಿ ಕುಡ್ಕೊಬಂದು ನಮ್ಮ ಅತ್ತೆ ಮತ್ತು ಅವ್ರ ತಂಗಿ ಮತ್ತು ನನ್ನ ಗಂಡ 3 ಜನನೂ ಟಾರ್ಚರ್ ಇಡ್ತಿದ್ರು ಸರ್ ನನಗೆ. ಇಲ್ಲ ಸರ್, ಕಾಲು ಏನು ಮುಡ್ದಿಲ್ಲ. ನಮ್ಮ ತಂದೆಯವರು ಚಂದಾಪುರ ಬಸ್ ಸ್ಟಾಪಲ್ಲಿ ಇದ್ದರು. ಅವ್ರು ನೋಡಿಬಿಟ್ಟು ನಿನ್ನ ಕೊಚ್ಚಾಕ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಇದ್ಕೊಂಡು ಏನು ಮಾತಾಡಲಿಲ್ಲ ಸರ್ ಅವ್ರನ್ನ. ಮತ್ತು ನಮ್ಮ ಅಪ್ಪನ ಬೂಟ್ ಕಲ್ಲಲ್ಲಿ ಹೊಡೆದಿದ್ದಾನೆ ಅವನು. ನಾನು ಆಫೀಸಿಂದ ಬಂದು ನಾನೇ ಹೊಡೆದೆ ಸರ್ ಅವನಿಗೆ. ಯಾಕೆ ಈ ಥರ ನಮ್ಮ ಅಪ್ಪಗೆ ಯಾಕೆ ಹೊಡೆದಿದ್ಯಾ ನೀನು, ಇನ್ನೊಂದು ಹುಡುಗಿ ಜೊತೆ ನೀನು ಓಡಾಡ್ತಿದ್ಯಾ, ನಿಂದು ತಪ್ಪಿಟ್ಕೊಂಡು ನಮ್ಮ ಅಪ್ಪಗೆ ಏನು ಕೊಡಿದೆ ಅಂತೇಳಿ ನಾನು ಹೊಡೆದಿದ್ದೀನಿ ಸರ್. ಅದು ಬಿಟ್ಟು ನಮ್ಮ ತಂದೆ ಯಾರೂ ಇರಲಿಲ್ಲ ಸರ್ ಅಲ್ಲಿ. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಕೇಳ್ಕೊತೀನಿ ಸರ್. ಅಂಬರೀಶ್ ಮೇಲೆ ನಂದಿನಿ ಕುಟುಂಬಸ್ಥರಿಂದ ಹಲ್ಲೆ, ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ದೂರು ನೀಡಿದ್ದ ಪತಿ. ಅಂತರ್ಜಾತಿ ವಿವಾಹವಾಗಿದ್ದ ಹಿನ್ನೆಲೆ ಅಂಬರೀಶ್ ಮತ್ತು ನಂದಿನಿ ನಡುವೆ ವೈಮನಸ್ಸು ಉಂಟಾಗಿತ್ತು. ಈ ಹಿನ್ನೆಲೆ ನಂದಿನಿ ಮಾವ ಸಂಪಂಗಿ ಅಂಬರೀಶ್ ಮೇಲೆ ಹಲ್ಲೆ ನಡೆಸಿದ್ದ. ನಂತರ ನಂದಿನಿ ಮತ್ತು ಆಕೆಯ ಕುಟುಂಬಸ್ಥರು ಸೇರಿ ಅಂಬರೀಶ್ ಜೊತೆ ಜಗಳಕ್ಕಿಳಿದಿದ್ದರು. ಅದು ಅಲ್ಲದೆ ಆತನ ಬಳಿ ಇದ್ದ ಮೊಬೈಲ್, ಚೈನ್, ರಿಂಗ್ ಕಸಿದುಕೊಂಡು 4 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರಂತೆ. 15,000 ರೂಪಾಯಿ ಹಣ ಕಿತ್ತುಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಅಂಬರೀಶ್ ಆರೋಪಿಸಿದ್ದಾನೆ. ಈ ಬಗ್ಗೆ ಅಂಬರೀಶ್ ತಿಂಗಳ ಹಿಂದೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿ ಇದೀಗ ಜಾತಿ ವಿಚಾರಕ್ಕೆ ಬೀದಿಗೆ ಬಂದಿರೋದು ವಿಪರ್ಯಾಸವೇ ಸರಿ. ಅಂಬರೀಶ್, ಆನೇಕಲ್, ಪಬ್ಲಿಕ್ ಟಿವಿ.